ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ಯಾವುದಪ್ಪ ಅಂತಂದರೆ ಕರಿಬೇವಿನ ಅನ್ನ ಅಥವಾ ಕರಿಬೇವಿನ ರೈಸ್ ಅಂತೇಳಿ. ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯಕಾಳು, ಜೀರಿಗೆ, ಒಣಮೆಣಸು, ಹಾಗೆ ಬಿಳಿ ಎಳ್ಳು, ಅದರ ಜೊತೆಗೆ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿ. ಮೇನಾಗಿ ಬೇಕಾಗಿರೋವಂಥದ್ದು ಕರಿಬೇವು. ಈ ಒಂದು ಕರಿಬೇವನ್ನು ಚೆನ್ನಾಗಿ ತೊಳೆದು ನೆರಳಲ್ಲೇ ಗಾಳಿಗೆ ಸ್ವಲ್ಪ ಹೊತ್ತು ಹಾರಾಕ್ಬಿಟ್ರೆ ಅದು ಒಣಗೋಗ್ಬಿಡುತ್ತೆ. ಅಷ್ಟೇ ಸಾಕು, ಬಿಸಿಲಿಗೆಲ್ಲ ಒಣಗಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳೋವಂಥದ್ದು. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೀನಿ, ಅಥವಾ ಅಡುಗೆ ಎಣ್ಣೆಯನ್ನು ಕೂಡ ನಾವು ಬಳಕೆ ಮಾಡ್ಕೊಬೋದು. ಎಣ್ಣೆ ಕಾದ ನಂತರ ಮೀಡಿಯಮ್ ಇದರಲ್ಲಿ ಉರಿಯಲ್ಲಿ, ಗ್ಯಾಸ್ ಇದರಲ್ಲಿ ನಾವೇನು ಅಂತಂದರೆ ಕಡಲೆಬೇಳೆಯನ್ನು ಹುರ್ಕೊಳ್ಳೋ ಅಂಥದ್ದು. ಚೆನ್ನಾಗಿ ಕಡಲೆಬೇಳೆ ಹುರಿದು ಆದ ನಂತರ ಅದರ ಜೊತೆಗೇ ನಾವು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಏನು ಅಂತಂದರೆ ಅಡುಗೆಯ ಟೇಸ್ಟ್ ಹೆಚ್ಚಾಗಲಿಕ್ಕೆ ಒಂದು ಮೆಥಡ್ ಏನಪ್ಪ ಅಂತಂದರೆ, ಈ ಥರ ಹುರಿದು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಒಳ್ಳೆ ಮೆಥಡಲ್ಲಿ ಸರಿಯಾಗಿ ಹದವಾಗಿ ಹುರಿದು ಹಾಕ್ಕೊಂಡ್ವಿ ಅಂತಂತಂದರೆ ಅಡುಗೆ ಟೇಸ್ಟೇ ಎಕ್ಸ್ಟ್ರಾ ಕೊಡ್ತಾ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅನ್ನೋವಂಥದ್ದು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಆಯಿತು, ಸ್ವಲ್ಪ ಮೆಂತೆಯನ್ನು ಹಾಕಿ ನಾನು ಹುರ್ಕೊಂಡೆ. ಇವಾಗ ನಾನು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನಾವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಜೀರಿಗೆನ ಯಥೇಚ್ಛವಾಗಿ ಇವಾಗ ಬಳಕೆ ಮಾಡ್ತಾನೇ ಇದ್ದೀವಿ ಅನ್ನೋವಂಥದ್ದು. ಸೊ ಈ ಜೀರಿಗೆ ಆದ ನಂತರ ಸ್ವಲ್ಪ ಕರಿಮೆಣಸನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ತದನಂತರ ಬಿಳಿ ಎಳ್ಳನ್ನು ನಾನು ಹಾಕ್ಕೊಂಡು ಹುರ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ವೈದ್ಯರಾಗಿರ್ಬೋದು ಅಥವಾ ಮನೆಯಲ್ಲಿ ವಯಸ್ಸಾಗಿರುವಂಥ ಹಿರಿಯರಾಗಿರ್ಬೋದು ಅಡುಗೆಯಲ್ಲಿ ಸ್ವಲ್ಪ ಎಳ್ಳನ್ನು ಬಳಸ್ರಮ್ಮ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಎಳ್ಳನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಇಂಗು, ಇದು ಕೂಡ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಈ ಒಂದು ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋವಂಥದ್ದು. ಇನ್ನು ಮಿಕ್ಕಿರುವಂತಹ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ ಒಣ ಕೊಬ್ಬರಿ, ಅದರ ಜೊತೆಗೆ ಹುಣಸೆ ಹಣ್ಣು, ಬೆಲ್ಲ ಇಷ್ಟನ್ನು ಹಾಕಿದ್ವಿ ಅಂತಂತಂದರೆ ಕರಿಬೇವಿನ ಪುಡಿ ಮಾಡ್ಕೊಳ್ಳಿಕ್ಕೆ ಎಲ್ಲ ವಸ್ತುಗಳು ರೆಡಿ ಆದಾಗೆ ಅನ್ನೋವಂಥದ್ದು. ನೋಡಿ, ಇವಾಗ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನ್ಕಾಯನ್ನು ಹಾಕಿ ಹುರ್ಕೊಂಡೆ. ಇವಾಗ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇದನ್ನು ತೊಳೆದ್ಬಿಟ್ಟೆಲ್ಲ ಹಾಕೋದು ಬೇಡ, ಕ್ಲೀನಾಗಿ ಕೈಯಲ್ಲೇ ಇದನ್ನು ನೀಟಾಗಿ ಶುದ್ಧ ಮಾಡಿಕೊಂಡು ಬಟ್ಟೆಲಿ ಒರೆಸಿ ಹಾಕೊಂಡ್ರೆ ಸಾಕು. ನೀರು ಮುಟ್ಸಿದ್ವಿ ಅಂತಂತಂದರೆ ಕರಿಬೇವಿನ ಪುಡಿ ಹೆಚ್ಚು ದಿನ ಬಳಕೆ ಬರಲ್ಲ ಅನ್ನೋವಂಥದ್ದು. ಇದನ್ನು ನಾವು 3 ತಿಂಗಳುಗಳ ಕಾಲ ಫ್ರಿಜ್ಜಲ್ಲಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಬೋದು ಅಂತೇಳಿ ಹೇಳೋವಂಥದ್ದು. ಹಾಗಾಗಿ ನೀರನ್ನು ಮುಟ್ಟಿಸ್ದೇನೆ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳೋವಂಥದ್ದು. ನೋಡಿ, ಇವಾಗ ನೆರಳಲ್ಲೇ ಒಣಸ್ಕೊಂಡಿರುವಂತಹ, ಅಂದರೆ ಹಂಗೆ ತೊಳೆದ್ಬಿಟ್ಟು ಆರಿಸಿರುವಂತಹ ಕರಿಬೇವನ್ನು ಹಾಕಿ ನಾನು ಹುರಿತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾನು ಒಣ ಕೊಬ್ಬರಿಯನ್ನು, ಅದರ ಜೊತೆಗೇ ಸ್ವಲ್ಪ ಬೆಲ್ಲವನ್ನು ಮತ್ತು ಹುಣಸೆಹಣ್ಣು ಹಾಕಿದ್ವಿ ಅಂತಂದರೆ ಇದು ಮುಗೀತು, ಹುರಿಯುವಂಥದ್ದು ಪ್ರೊಸೀಜರು ಮುಗೀತು ಅನ್ನುವಂಥದ್ದು. ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು, ಅಂದರೆ ತಣ್ಣಗೆ ಆಗೋವರೆಗೂ ಬಿಟ್ಟು, ಅದಾದ ನಂತರ ಇದಕ್ಕೆ ದಪ್ಪ ಉಪ್ಪನ್ನು ಹಾಕಿದ್ವಿ ಅಂತಂತಂದರೆ ದಪ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋವಂಥದ್ದು. ಆವಾಗ ಈ ಕರಿಬೇವಿನ ಪುಡಿ ರೆಡಿ ಆಗುತ್ತೆ ಅನ್ನೋವಂಥದ್ದು. ಇನ್ನೊಂದು, ಈ ಕರಿಬೇವಿನ ಪುಡಿ ಇದೆ ಅಲ್ವಾ, ಮಿಕ್ಸಿ ಮಾಡ್ಕೊಬೇಕಾದ್ರೆ ತುಂಬ ಸಣ್ಣಗೂ ಕೂಡ ಮಾಡ್ಕೊಬಾರ್ದು, ಹಾಗೆ ತುಂಬ ದಪ್ಪನಾಗಿ ಕೂಡ ಮಿಕ್ಸಿ ಮಾಡ್ಕೊಬಾರ್ದು. ಹದವಾಗಿ ಚೆನ್ನಾಗಿ ಪುಡಿಯನ್ನು ಮಾಡಿ ಇಟ್ಕೊಳ್ಳೋವಂಥದ್ದು. ಇದನ್ನು ನೀವು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಅಂತಂದರೆ ಅದರದ ಪರಿಮಳ ಮತ್ತು ಅದರ ಟೇಸ್ಟು ಹಾಗೆ, ಕಲರು ಹಾಗೆ ಇರುತ್ತೆ ಅಂತೇಳಿ ಹೇಳುವಂಥದ್ದು. ಬೆಳಗ್ಗೆ ಮಕ್ಳುಗಳಿಗೆ ಬಾಕ್ಸ್ ಕಟ್ಟಬೇಕಾದ್ರೆ ಒಂದು ಲೋಟ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಈ ಪುಡಿ ಹಾಕಿ ಕಲಸಿ ಕಟ್ಟಿದ್ವಿ ಅಂತಂದರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ಮಕ್ಕಳು ಬೇಜಾರು ಮಾಡ್ಕೊಳ್ದೇನೆ ಊಟ ಮಾಡ್ತಾರೆ ಅನ್ನೋವಂಥದ್ದು. ಸೊ ಇಲ್ಲಿ ನೋಡಿ, ಕರಿಬೇವನ್ನು ನಾವು ಅಡುಗೆಗೆ ಹಾಕಿದಾಗ ಎಲ್ಲ ಆರಿಸಿ ಇಡ್ತಿರ್ತಾರೆ ಮಕ್ಕಳು. ಬಟ್ ಈ ರೀತಿ ಮಾಡಿಕೊಟ್ಟಾಗ ಸುಮ್ಮನೆ ಊಟ ಮಾಡುವಂಥದ್ದು, ಅಂದರೆ ಟೇಸ್ಟ್ಫುಲ್ಲಾಗೂ ಇರುತ್ತೆ. ಅವ್ರ ದೇಹಕ್ಕೆ ಈ ಒಂದು ಕರಿಬೇವಿನ ಅಂಶನೂ ಕೂಡ ಹೋಗುತ್ತೆ. ಕೂದಲಿಗಾಗಿರ್ಬೋದು, ನಮ್ಮ ದೇಹಕ್ಕಾಗಿರ್ಬೋದು ಕರಿಬೇವು ಒಳ್ಳೆಯದು ಅನ್ನೋವಂಥದ್ದು. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಶೇಂಗಾ, ಗೋಡಂಬಿ, ಕರಿಬೇವು, ಅದರ ಜೊತೆಗೆ ನಾವು ಈ ಒಂದು ಒಗ್ಗರಣೆಯನ್ನು ಕೊಡ್ತಾ ಇರೋವಂಥದ್ದು, ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಕೊಡುವಂಥದ್ದು. ಅದಾದ ನಂತರ ಬಿಳಿ ಅನ್ನವನ್ನು, ಅಥವಾ ನಮ್ಮ ಮನೇಲಿ ಸಿರಿಧಾನ್ಯ ಬಳಕೆ ಮಾಡ್ತೀವಿ ಅಂದರೆ ಸಿರಿಧಾನ್ಯವನ್ನು, ಕೆಂಪು ರೈಸನ್ನು, ನಮ್ಮನೇಲಿ ಯಾವುದಿದೆಯೋ ಅದನ್ನು ನಾವು ಅನ್ನವನ್ನು ಹಾಕಿ ಕಲಿಸ್ಕೊಂಡು ಆ ಪುಡಿಯನ್ನು ಹಾಕ್ಕೊಂಡು ಕಲಿಸಿದ್ವಿ ಅಂತಂದರೆ ಅಲ್ಲಿಗೆ ಕರಿಬೇವಿನ ರೈಸು ರೆಡಿ ಅಂತೇಳಿ ಹೇಳುವಂಥದ್ದು. ಇಲ್ಲಿ ಒಂದು ಮಾತು ನೆನಪಾಗ್ತಾಯಿದೆ, ನಮಗೆ ವಚನ ನೆನಪಾಗ್ತಾ ಇದೆ. ಮಾಡಿ ಮಾಡಿ ಕೆಟ್ಟರೋ ಮನವಿ ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟೋರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳರ ಕೂಡಿಕೊಂಬ ನಮ್ಮ
ಕೂಡಲ ಸಂಗಮ ದೇವ ಅಂತ ಹೇಳಿ. ಅಂದರೆ ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇತ್ತು ಅಂದರೆ ಖಂಡಿತ ಯಶಸ್ಸು ಅನ್ನುವಂಥದ್ದು ಇರುತ್ತೆ. ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಪ್ರಾಮಾಣಿಕತೆ ಅನ್ನುವಂಥದ್ದು ಹೆಚ್ಚಾಗಿರಬೇಕು ಅಂತ ಹೇಳೋವಂಥದ್ದು. ಈ ಮಕ್ಕಳಿಗೆ ಬಾಕ್ಸಿಗೆ ಕಟ್ತೀವಲ್ವ, ಇದು ಬಾಕ್ಸಿಗೆ ಕಟ್ಟೋಕ್ಕಾಗಿರ್ಬೋದು ಅಥವಾ ನಾವೆಲ್ಲಾದರೂ ದೂರ ಪ್ರಯಾಣ ಮಾಡಬೇಕಾದ್ರೂ ಕೂಡ ಇದನ್ನು ನಾವು ಮಾಡ್ಕೊಂಡು ಹೋಗೋವಂಥದ್ದಾಗಿರ್ಬೋದು, ಅಥವಾ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕಾದ್ರೂ ಕೂಡ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಈ ಥರ ಪುಡಿ ಮಾಡಿಕೊಟ್ವಿ ಅಂತಂದರೆ ಅವ್ರು ಫ್ರಿಜ್ಜಲ್ಲಿ ಇಟ್ಕೊಂಡು ವರ್ಷಾನುಗಂಟ್ಲೆ ಇದನ್ನು ಬಳಸೋವಂಥದ್ದನ್ನು ಕೂಡ ನೋಡ್ತೀವಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಹೆಲ್ತಿಗೆ ಒಳ್ಳೆಯದು. ಪುಳಿಯೋಗರೆ ಟೇಸ್ಟೇ ಬೇರೆ, ವಾಂಗಿಭಾತ್ ಟೇಸ್ಟೇ ಬೇರೆ, ಇದ್ರದ್ದು ಟೇಸ್ಟು ಇನ್ನೂ ಬೇರೆ ಅನ್ನುವಂಥದ್ದು ತುಂಬ ರುಚಿಕರ ಆಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಇರುವಂಥದ್ದು ಬಳಕೆ ಮಾಡಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ ಕೂಡ. ನಮಸ್ಕಾರ.